ಹಾಯ್. ಪೊಲೀಸ್ ಮ್ಯಾನ್ ಆಗಲಿ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಹೌಸ್ ವರ್ಕರ್ಸ್ ಇರ್ಬೋದು, ಹಾಗೆ ಎಷ್ಟೊಂದು ಪ್ರೊಫೆಷನಲ್ಲಿ ಈ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇಂದ ಬಹಳ ಜನ ನರಳಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಮಗೆ ಸ್ವಲ್ಪ ಇವತ್ತು ಡೀಟೇಲ್ ಹೇಳ್ಕೊಡ್ತೀರಾ? ಶೋರ್. ಕರೆಕ್ಟಾಗಿ ಹೇಳಿದ್ರೆ ಕೆಲವೊಂದು ಪ್ರೊಫೆಷನ್ಸು ತುಂಬಾ ಜಾಸ್ತಿ ಲಾಂಗ್ ಸ್ಟ್ಯಾಂಡಿಂಗ್ ಆಗಲಿ, ಆಮೇಲೆ ಲಾಂಗ್ ಸಿಟ್ಟಿಂಗ್ ಅವರ್ಸ್ ಅವ್ರ ಪ್ರೊಫೆಷನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವನ್ ಸಾಫ್ಟ್ವೇರ್ ಇಂಜಿನಿಯರ್ಸು ಕೂಡ. ಸೊ ಅವರು ಏನು ಮಾಡಬೇಕು ಅಂತಂದರೆ, ಒಂದು ರೆಗ್ಯುಲರ್ ಆಗಿ ಎಕ್ಸರ್ಸೈಸಲ್ಲಿ ಇನ್ವಾಲ್ವ್ ಇರಬೇಕು. ಸೊ ದಟ್ ಕಾಲಿಂದು ಮಸಲ್ಸ್ ಎಲ್ಲ ಕಂಟ್ರಾಕ್ಷನ್ ರೆಗ್ಯುಲರ್ ಆಗಿ ಮಾಡ್ತಿರ್ಬೇಕಂದ್ರೆ ಏನು ವಾಕಿಂಗು, ಸೈಕ್ಲಿಂಗು ಇವೆಲ್ಲ ಮಾಡೋದು ಇಂಪಾರ್ಟೆಂಟ್. ಆಮೇಲೆ ಅವ್ರದ್ದು ವರ್ಕಿಂಗ್ ಶೆಡ್ಯೂಲ್ ಏನಿರುತ್ತಲ್ಲ, ಅಲ್ಲಿ ಅವರು ರೆಗ್ಯುಲರ್ ಬ್ರೇಕ್ಸ್ ತಗೋಬೇಕು. ಸೊ ಆ ಬ್ರೇಕಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡೋದು. ಅದಾದಮೇಲೆ ಈಗ ನಾವು ಸ್ಪೆಷಲಿ ಕಾಫ್ ಮಸಲ್ಸ್ ಕಂಟ್ರಾಕ್ಷನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಏನು, ಸ್ವಲ್ಪ ಈ ಥರ, ಓಕೆ. ಸೊ ಈ ಥರ ಮಾಡೋದ್ರಿಂದ ಕಾಫ್ ಮಸಲ್ಸ್ ಕಂಟ್ರಾಕ್ಷನ್ ಆಗುತ್ತೆ. ಸೊ ಚಾನ್ಸ್ ಸಿಕ್ಕರೆ ಈ ಥರ ಗ್ಯಾಪಲ್ಲಿ ಎಲ್ಲ ಮಾಡ್ತಾ ಇರಬೇಕು. ಇದು ಒಂದು ಮಾಡ್ಬೋದು. ಆಮೇಲೆ ಇಲ್ಲಿ ಇನ್ನೂ ಎರಡು ಪರ್ಟಿಕ್ಯುಲರ್ ಪಾಪ್ಯುಲೇಷನ್ಗೆ ನಾನು ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಈಗ ನಮ್ಮ ಯಂಗ್ ಜನ್ರೇಷನ್ ಅವ್ರು ಇರ್ತಾರಲ್ಲ, ಅವರು ತುಂಬ ಟೈಟ್ ಕ್ಲೋತಿಂಗ್ಸ್ ಹಾಕೊಳ್ಳೋದು ಮಾಡ್ತಾರೆ. ಅದಾದಮೇಲೆ ಮೆಜಾರಿಟಿ ಆಫ್ ದ ಫೀಮೇಲ್ಸು ಅವರು ಹೈ ಹೀಲ್ಸ್ ಹಾಕ್ತಾರೆ. ಸೊ ಇವೆರಡೂ ಏನು ಮಾಡುತ್ತೆ ಅಂದರೆ ಲೋವರ್ ಲಿಮ್ಸಲ್ಲಿ ಬ್ಲಡ್ ಫ್ಲೋನ ಹಿಂಡರ್ ಮಾಡುತ್ತೆ. ಈಗ ಅದಕ್ಕೆ ಹೇಗೆ ಏನೇನು ಫಾಲೋ ಮಾಡ್ಬೋದು? ಒಂದು, ಅವ್ರ ಮನೆಗೆ ವರ್ಕಿಂದ ವಾಪಸ್ ಬಂದ ಮೇಲೆ ಸ್ವಲ್ಪ ಲೆಗ್ಗನ್ನು ಎಲಿವೇಷನಲ್ಲಿ ಇಡಬೇಕಂದ್ರೆ ಕಾಲು ಕೆಳಗೆ ಒಂದೆರಡು ಪಿಲ್ಲೋ ಇಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಂಪ್ರೆಷನ್ಸ್, ಅಂದರೆ ಮನೇಲಿ ಯಾರಾದರೂ ಇದ್ದರೆ ಅವರಿಗೆ ಕಾಲು ಒತ್ತಕ್ಕೆ ಅಥವಾ ಸ್ವಲ್ಪ ಮಸಾಜ್ ಕಾಲಲ್ಲಿ, ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಆಮೇಲೆ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಬರುತ್ತೆ, ಅದು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಏನಾದರೂ ಒಬೇಸಿಟಿ ತುಂಬ ಜಾಸ್ತಿ ಇದ್ದರೆ ಅವರು ವೇಟ್ ರಿಡಕ್ಷನ್ ಮೇಲೆ ಫೋಕಸ್ ಮಾಡಬೇಕು. ಸೊ ಇದೆಲ್ಲ ಮೇಜರ್ಸ್ ಆದಮೇಲೂ ಅವ್ರಿಗೆ ಜಾಸ್ತಿ ತೊಂದರೆ ಅನಿಸ್ತಿದೆ ಅಂದರೆ ಸರ್ಜನ್ಸ್ ಹತ್ರ ಅವರು ಕನ್ಸಲ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.